बीदर में मादिगा संगठन महासंघ के कार्यकारी अध्यक्ष फर्नांडिस हिप्पलगांव ने कहा कि सुप्रीम कोर्ट द्वारा केंद्र सरकार के सहयोग से राज्य सरकार को आंतरिक आरक्षण लागू करने का निर्देश दिए 1 साल बीत चुका है, लेकिन राज्य की कांग्रेस सरकार बेतुके बहाने बनाकर इसमें देरी कर रही है। रविवार को शहर बीदर के पत्रिका भवन में एक प्रेस मीट को संबोधित करते हुए उन्होंने कहा कि आंतरिक आरक्षण संबंधित राज्यों के आंकड़ों के आधार पर लागू होना चाहिए, लेकिन मंत्री SC महादेवप्पा की चालाकी के कारण मुख्यमंत्री इसे लागू करने में मछलियां गिन रहे हैं। हमने ये नहीं कहा कि हमें जाति जनगणना करवानी चाहिए, हालांकि सरकार ऐसा कर रही है। अभी तक जाति जनगणना का काम सिर्फ 80% ही हुआ है। बहरहाल हम भूखे हैं। हम अपने हिस्से के लिए 6% आंतरिक आरक्षण की मांग कर रहे हैं, फिर भी सरकार हमारी पुकार नहीं सुन रही है। इसलिए 1 अगस्त को सुबह 11 बजे संघ अर्धनग्न होकर जुलूस निकालेगा और सरकार की शव यात्रा निकालकर जिला कलेक्टर कार्यालय का घेराव करेगा। इस दौरान मादिगा संगठन गठबंधन के नेता विजय कुमार हिप्पलगांव, कमलाकर हेगड़े, वीर शेट्टी, रविंद्र सूर्यवंशी, जयशील मैत्रे, डेविड वाडेकर, विशाल जोशी, हरीश गायकवाड़, अशोक चांगलेरा, दयानंद रेकुड़गी, सिद्धराम नवदगिरी, सनी हिप्पलगांव, गुंडप्पा कोटे समेत कई अन्य लोग उपस्थित थे। केपी न्यूज़ के कैमरामैन पप्पुराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर और सब्सक्राइब कीजिए। ಸುದೀರ್ಘವಾಗಿ ಸುಮಾರು 30 ವರ್ಷಗಳ ಕಾಲ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಒಳ ಮೀಸಲಾತಿಗಾಗಿ ಅನೇಕ ಹೋರಾಟಗಳು ಮಾಡ್ಕೋತಾ ಬಂದಿವಿ। ಅದಕ್ಕೆ ತಾವೆಲ್ಲ ಕೂಡ ಸಹಕಾರ ಮಾಡಿದ್ರಿ। ಎಲ್ಲ ಪತ್ರಿಕೆಯಲ್ಲಿ ತಾವು ಪ್ರಿಂಟು ಮಾಡಿರ್ತಕ್ಕಂಥ ಉದಾಹರಣೆ ತಮ್ಮ ಮುಂದಿದೆ। ಬಂಧುಗಳೇ, ಸುಮಾರು 30 ವರ್ಷ ಸುದೀರ್ಘ ಹೋರಾಟ ಮಾಡಿದ ಮೇಲೆ ಕಳೆದ ವರ್ಷ ಸುಪ್ರೀಂ ಕೋರ್ಟಿನ ತೀರ್ಪು ಬಂತು। ಆಯಾ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕಲ್ಲಿರ್ತಕ್ಕಂಥ ಸರ್ಕಾರ ಅಂತೇಳಿ ಆಗಸ್ಟ್ 1, 2024 ಈ ಬರ ಆಗಸ್ಟಿಗೆ 1 ವರ್ಷ ಆಯ್ತದ। ಆದರೂ ಕೂಡ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಹೇಳ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡದೆ ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು। ಜಾತಿ ಜನಗಣತಿ ಮಾಡೋ ಅವಶ್ಯಕತೆ ಇದ್ದಿಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಆ ದತ್ತಾಂಶ ಮೇಲೆ ಒಳ ಮೀಸಲಾತಿ ಮಾಡಬೇಕಂತಿತ್ತು। ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ದತ್ತಾಂಶ ಕಲೆಕ್ಟ್ ಮಾಡಿದರು। ಸದಾಶಿವ ಆಯೋಗ ಕೊಟ್ಟಿರ್ತಕ್ಕಂಥ ವರದಿನೂ ಇತ್ತು, ಮಧು ಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ವರದಿನೂ ಕೂಡ ಇತ್ತು। ಆದರೂ ಕೂಡ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟಂತಕ್ಕಂಥ ಮಂತ್ರಿ SC ಮಹದೇವಪ್ಪ ಕೂಡಿ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಒಂದು ದುರುದ್ದೇಶದಿಂದ ಜಾತಿ ಜನಗಣತಿ ಮಾಡ್ತೀವಿ ಅಂತೇಳಿ 3 ತಿಂಗಳ ಕಾಲಾವಕಾಶ ಕೇಳಿದ್ರು। ಆದರೂ ಕೂಡ ಎಲ್ಲಿ ಕೂಡ ಸಂಪೂರ್ಣವಾಗಿ ಜಾತಿ ಜನಗಣತಿ ಆಗಿಲ್ಲ। 60%, 70%, 80% ಆಗಿದೆ। ಬೆಂಗಳೂರು ನಗರದಲ್ಲಂತೂ 40% ಆಗಿದೆ। ಇದು ಕುಂಟೆಪ್ಪ ಹೇಳ್ಕೊಂಡು ಮೀನೇಮೇಷ ಮಾಡ್ಕೊತ ಇಲ್ಲಿವರೆಗೆ ತಂದ್ರೆ ಅದನ್ನು ಮನಗಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಬೇಸತ್ತು ಈ ಸರ್ಕಾರದ ವಿರುದ್ಧ ಇದೇ ಬರೋ 1ನೇ ತಾರೀಕಿಗೆ 1 ವರ್ಷ ಆಗ್ತದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು। ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏಕಕಾಲಕ್ಕೆ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತೇಳಿ ಇದರಲ್ಲೆಲ್ಲ ಬಂತು, ದಂಡೋರ ಬಂತು, ಆದಿಜಾಂಬ ಬಂತು, MRHS ಬಂತು, ಅನೇಕ ದಲಿತ ಸಂಘಟನೆಗಳು ಬಂದು ಎಲ್ಲ ಸಂಘಟನೆಗಳು ಒಳಗೊಂಡು ಮಾದಿಗ ಸಂಘಟನೆಗಳ ಒಕ್ಕೂಟ ಅಂಥೇಳಿ ಮಾಡಿಕೊಂಡು ರಾಜ್ಯದಂಥ ಏಕಕಾಲಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆದೆ ಅರೆಬೆತ್ತಲೆ ಮುಖಾಂತರ ಪ್ರತಿಭಟನೆ ಮಾಡ್ಕೊಂಡು ಹೋಗಿ ಸರ್ಕಾರದ ಶವ ತೊಗೊಂಡು ಹೋಗಿ ಜಿಲ್ಲಾಧಿಕಾರಿಗೆ ಇದೇ ಬರುವ 1ನೇ ಆಗಸ್ಟ್ಗೆ 11 ಗಂಟೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇದೆ। ಆದ್ದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಮಾದಿಗ ಸಂಘಟನೆ ಹೋರಾಟಗಾರರು